ಸೋಷಿಯಲ್ ಮೀಡಿಯಾ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ಪುಟ್ಟ ಮಕ್ಕಳಿಂದ ಹಿಡಿದು ದೇಶದ ಪ್ರಧಾನಿಯವರೆಗೂ ಇಂದು ಸಾಮಾಜಿಕ ಜಾಲತಾಣಗಳ ಬಳಕೆಯಾಗುತ್ತಿದೆ. ಎಲ್ಲ ವಯಸ್ಸಿನವರು ಸೋಷಿಯಲ್ ಮೀಡಿಯಾದತ್ತ ವಾಲಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಅದರಲ್ಲಿ ದೊರೆಯುತ್ತಿರುವ ಮಾಹಿತಿ, ಸುದ್ದಿ, ಮನರಂಜನೆ. ಹೀಗಾಗಿ ಜನ ಅವರಿಗೆ ಏನು ಬೇಕೋ ಅದನ್ನೆಲ್ಲ ಒಂದೇ ವೇದಿಕೆಯಲ್ಲಿ ಪಡೆಯುತ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ. ಸಿಎಂ, ಡಿ.ಸಿ.ಎಂ ಅವರನ್ನು ಬಿಟ್ಟರೆ ಉಳಿದ ಸಚಿವರ ಪೈಕಿ ಕೇವಲ ಬೆರಳೆಣಿಕೆಯಷ್ಟು ಸಚಿವರು ಮಾತ್ರ ಡಿಜಿಟಲ್ ಕ್ಷೇತ್ರದಲ್ಲಿ ಸಕ್ರಿಯವಾಗಿದ್ದಾರೆ. ಉಳಿದವರ ಖಾತೆಗಳು ಹೆಚ್ಚಾಗಿ ನಿಷ್ಕ್ರಿಯವಾಗಿವೆ. ಅಲ್ಲಿ ಕೇವಲ ಔಪಚಾರಿಕ ಪೋಸ್ಟ್ಗಳು ಕಂಡುಬರುತ್ತಿವೆ. ಇವುಗಳ ಮಧ್ಯ ರಾಜ್ಯದಲ್ಲಿ ಡಿಜಿಟಲ್ ಮಾಧ್ಯಮವನ್ನು ಪರ್ಫೆಕ್ಟ್ ಆಗಿ ಬಳಕೆ ಮಾಡುತ್ತಿರುವ ಸಪ್ತ ಸಚಿವರ ಫುಲ್ ಡೀಟೇಲ್ಸ್ ಈ ವಿಡಿಯೋದಲ್ಲಿದೆ ನೋಡಿ. ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಸಾಮಾಜಿಕ ಜಾಲತಾಣ ಬಳಕೆಯಲ್ಲಿ ಮುಂದಿದ್ದಾರೆ. ಕಂದಾಯ ಇಲಾಖೆಯ ಅಡಿಯಲ್ಲಿ ಬರುವ ಭೂ ಸುಧಾರಣೆಗಳು, ಬಿ ಖಾತಾ ನಿಯಮಿತಗೊಳಿಸುವಿಕೆ, ಕಂದಾಯ ವಿವಾದಗಳನ್ನು ಬಗೆಹರಿಸುವ ದಿಶೆಯಲ್ಲಿ ವಿಭಿನ್ನ ಮಾರ್ಗ ಅನುಸರಿಸುತ್ತಿರುವ ಅವರು ಆನ್ ದಿ ಗ್ರೌಂಡ್ನಲ್ಲಿ ಸರಳವಾಗಿ ಕಾಣಿಸಿಕೊಳ್ಳುವ ರೀತಿ ಜನರಿಗೆ ಇಷ್ಟವಾಗುತ್ತಿದೆ. ಜನಸಾಮಾನ್ಯರಿಗೆ ಸರ್ಕಾರದ ಯೋಜನೆಗಳನ್ನು ಅಧಿಕಾರಿಗಳು ಸರಿಯಾಗಿ ತಲುಪಿಸಬೇಕು ಎನ್ನುವ ದಿಸೆಯಲ್ಲಿ ಅವರು ನೀಡುವ ಖಡಕ್ ಸೂಚನೆಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಯಥಾವತ್ತಾಗಿ ಹಾಕುವುದರಿಂದ ಜನಸಾಮಾನ್ಯರ ವಿಶ್ವಾಸಾರ್ಹತೆಗೆ ಪಾತ್ರವಾಗಿದೆ. ಇದರ ಜೊತೆ ಬ್ಯಾಟರಾಯನಪುರ ಕ್ಷೇತ್ರದ ಗ್ರಾಮ ಸಭೆಯ ದೃಶ್ಯಗಳು ಮತ್ತು ನಾಗರಿಕ ಸಂವಾದಗಳು ಅವರಿಗೆ ಇನ್ನಷ್ಟು ಮೈಲೇಜ್ ನೀಡುತ್ತಿವೆ. ಬಹುತೇಕ ಸಂಗತಿಗಳ ಬಗ್ಗೆ ತಾವೇ ಸ್ವತಃ ಮಾತನಾಡಿ ಮಾಹಿತಿ ಹಂಚಿಕೊಳ್ಳುತ್ತಿರುವ ಕಾರಣ ಬಳಕೆದಾರರೊಂದಿಗೆ ನೇರವಾಗಿ ಎಂಗೇಜ್ ಆಗುತ್ತಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರುವ ಎಚ್.ಸಿ. ಮಹದೇವಪ್ಪ ಇವರು ಸಾಮಾಜಿಕ ಜಾಲತಾಣ ಬಳಕೆಯಲ್ಲಿ ಕ್ರಿಯಾಶೀಲವಾಗಿದ್ದಾರೆ. ಅತ್ಯಂತ ಸಮರ್ಪಕವಾಗಿ ರಾಜಕೀಯ, ಸಾಮಾಜಿಕ ಮೌಲ್ಯಗಳ ಸಮ್ಮಿಳನದಿಂದ ಕೂಡಿದ ಡಿಜಿಟಲ್ ಉಪಸ್ಥಿತಿಯನ್ನು ಹೊಂದಿರುವ ಅಪರೂಪದ ನಾಯಕರಲ್ಲಿ ಇವರು ಒಬ್ಬರು. ಸಂವಿಧಾನದ ಆಶಯಗಳು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಚಿಂತನೆಗಳು, ಸಾಮಾಜಿಕ ನ್ಯಾಯ ಮತ್ತು ಸಮಾನತೆಯ ಕುರಿತಾದ ಸರಣಿ ಪೋಸ್ಟ್ಗಳು, ಲೇಖನಗಳು ಹಾಗೂ ಭಾಷಣದ ಆಯ್ದ ತುಣುಕುಗಳನ್ನು ನಿರಂತರವಾಗಿ ನಿಯಮಿತವಾಗಿ ಹಂಚಿಕೊಳ್ಳುತ್ತಾರೆ. ಇದು ಲಕ್ಷಾಂತರ ಯುವಕರು ಮತ್ತು ಹಿಂದುಳಿದ ವರ್ಗಗಳ ಜನರಲ್ಲಿ ಆಳವಾದ ಪ್ರಭಾವ ಬೀರುತ್ತಿದೆ. ತಮ್ಮ ರಾಜಕೀಯ ನಿಲುವನ್ನು ಮರೆಮಾಚದೆ ಸ್ಪಷ್ಟವಾಗಿ ವ್ಯಕ್ತಪಡಿಸುವುದು ಜನರಲ್ಲಿರುವ ದ್ವಂದ್ವಗಳನ್ನು ದೂರ ಮಾಡುತ್ತಿದೆ. ಅಳೆದು ತೂಗಿ ಮಾತನಾಡದೆ ಧೈರ್ಯದಿಂದ ಸತ್ಯವನ್ನು ಹೇಳುವ ಶೈಲಿಯೇ ಇವರ ಡಿಜಿಟಲ್ ಬ್ರ್ಯಾಂಡ್ ಆಗಿದೆ. ಕೃಷಿ ಸಚಿವರಾಗಿರುವ ಎನ್. ಚಲುವರಾಯಸ್ವಾಮಿ ಅವರು ರೈತರೊಂದಿಗೆ ನೇರವಾಗಿ ಸಂಪರ್ಕ ಸಾಧಿಸಲು ಸೋಷಿಯಲ್ ಮೀಡಿಯಾ ಬಳಸಿಕೊಂಡಿದ್ದಾರೆ. ಪ್ರವಾಸದ ಮಹತ್ವದ ಕ್ಷಣಗಳ ರೀಲ್ಸ್, ಸಣ್ಣ ಡಾಕ್ಯುಮೆಂಟರಿ ಶೈಲಿಯ ವಿಡಿಯೋಗಳನ್ನು ಜನತೆಗೆ ತಲುಪಿಸುತ್ತಿದ್ದಾರೆ. ಪ್ರತಿನಿತ್ಯದ ಪ್ರವಾಸದ ಸಾರಾಂಶವನ್ನು 30-60 ಸೆಕೆಂಡ್ಗಳ ರೀಲ್ಸ್ ರೂಪದಲ್ಲಿ ಹಾಗೂ ಕೃಷಿ ಇಲಾಖೆ ಮತ್ತು ಮಂಡ್ಯ ಜಿಲ್ಲೆಗೆ ಸಂಬಂಧಿಸಿದ ವಿಶೇಷ ವಿಷಯಗಳನ್ನು ನೀಡುತ್ತಿದ್ದಾರೆ. ಹೆಚ್ಚಿನ ಪೋಸ್ಟ್ಗಳಲ್ಲಿ ತಾವೇ ಕ್ಯಾಮೆರಾ ಮುಂದೆ ಬಂದು ಯೋಜನೆಗಳ ವಿವರ, ತಾಂತ್ರಿಕ ಸಲಹೆಗಳು ಮತ್ತು ರೈತರ ಸಮಸ್ಯೆಗಳ ಪರಿಹಾರವನ್ನು ನೇರವಾಗಿ ತಿಳಿಸುವ ಕೆಲಸ ಮಾಡುತ್ತಿದ್ದಾರೆ. ಇನ್ನು ಪ್ರಗತಿಪರ ರೈತರೊಂದಿಗೆ ಸಚಿವರ ಸಂವಾದ ಎನ್ನುವ ಅವರ ವಿಶೇಷ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ. ಪ್ರತಿ ಸಂಚಿಕೆಯಲ್ಲೂ ಮಾದರಿ ರೈತರೊಂದಿಗೆ 3/4 ಗಂಟೆ ಸಂವಾದ ನಡೆಸಿ ಅದನ್ನು ಜಾಲತಾಣಕ್ಕೆ ಅಪ್ಲೋಡ್ ಮಾಡುತ್ತಿರುವುದು ಲಕ್ಷಾಂತರ ರೈತರಿಗೆ ಪ್ರಾಯೋಗಿಕ ಜ್ಞಾನದ ಜೊತೆಗೆ ಸರ್ಕಾರದ ಬೆಂಬಲವೂ ತಲುಪುತ್ತಿದೆ ಎಂಬ ವಿಶ್ವಾಸವನ್ನು ಬೆಳೆಸಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆಯಾಗಿರುವ ಲಕ್ಷ್ಮೀ ಹೆಬ್ಬಾಳ್ಕರ್ ರಾಜ್ಯ ಸಚಿವ ಸಂಪುಟದಲ್ಲಿ ಏಕೈಕ ಮಹಿಳಾ ಸಚಿವೆಯಾಗಿದ್ದು ಸಾಮಾಜಿಕ ಜಾಲತಾಣ ಬಳಕೆಯಲ್ಲಿ ಮುಂದಿದ್ದಾರೆ. ಪ್ರೊಫೆಷನಲ್ ಫೋಟೋಗ್ರಫಿ ಪೋಸ್ಟ್ಗಳು, ಇಲಾಖೆಯ ಪ್ರಮುಖ ಯೋಜನೆಗಳಾದ ಗೃಹಲಕ್ಷ್ಮಿ, ಶಕ್ತಿ ಯೋಜನೆಯ ಮಹಿಳಾ ಫಲಾನುಭವಿಗಳೊಂದಿಗೆ ಸಂವಾದ, ಡಾಕ್ಯುಮೆಂಟರಿ ಶೈಲಿಯ ವಿಡಿಯೋಗಳು ಮತ್ತು ಭಾವನಾತ್ಮಕ ರೀಲ್ಸ್ ಮೂಲಕ ಪ್ರಸ್ತುತಪಡಿಸುವ ರೀತಿಯಿಂದಾಗಿ ಬಳಕೆದಾರರನ್ನು ಸೆಳೆಯುತ್ತಿದ್ದಾರೆ.
ತಾವು ಭಾಗವಹಿಸುವ ಕಾರ್ಯಕ್ರಮವನ್ನು ರೀಲ್ಸ್ ರೂಪದಲ್ಲಿ ಜನತೆಗೆ ತಲುಪಿಸುತ್ತಿರುವ ಇವರು ಇನ್ನಷ್ಟು ಪರಿಣಾಮಕಾರಿಯಾಗಿ ರೀಲ್ಸ್, ವಿಡಿಯೋ, ಭಾಷಣದ ತುಣುಕುಗಳು ಹಾಗೂ ಸರಣಿ ರೂಪದಲ್ಲಿ ಇಲಾಖೆಯ ಕಾರ್ಯಕ್ರಮಗಳನ್ನು ಹಂಚಿಕೊಂಡರೆ ಇನ್ನೂ ಹೆಚ್ಚಿನ ಬಳಕೆದಾರರನ್ನು ತಲುಪಲು ಸಾಧ್ಯವಿದೆ. ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿ ಸಚಿವರಾಗಿರುವ ಎಂಬಿ ಪಾಟೀಲ್ ಅವರು ಸಾಮಾಜಿಕ ಜಾಲತಾಣದ ಬಳಕೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ. ತಮ್ಮ ಇಲಾಖೆಯ ಯೋಜನೆಗಳು ಮತ್ತು ಕಾರ್ಯಕ್ರಮಗಳನ್ನು ರೀಲ್ಸ್, ಇನ್ಫೋಗ್ರಾಫಿಕ್ಸ್, ಕ್ಯಾರೋಸೆಲ್ಗಳು ಮತ್ತು ಸಣ್ಣ ವಿಡಿಯೋಗಳ ಮೂಲಕ ಅತ್ಯಂತ ವಿಭಿನ್ನ ಹಾಗೂ ಆಕರ್ಷಕ ರೀತಿಯಲ್ಲಿ ಜನತೆಗೆ ತಲುಪಿಸುತ್ತಿದ್ದಾರೆ. ಇಲಾಖೆಯ ಕಾರ್ಯಕ್ಷೇತ್ರವು ಜನಸಾಮಾನ್ಯರಿಗೆ ನೇರವಾಗಿ ಕಾಣದಿದ್ದರೂ ರಾಜ್ಯದ ಆರ್ಥಿಕ ಬೆಳವಣಿಗೆಗೆ, ಉದ್ಯೋಗ ಸೃಷ್ಟಿಗೆ ಮತ್ತು ಮೂಲ ಸೌಕರ್ಯ ಅಭಿವೃದ್ಧಿಗೆ ಇವರ ಇಲಾಖೆಯ ಕೊಡುಗೆಗಳೇನು ಎಂಬುದನ್ನು ದತ್ತಾಂಶಗಳೊಂದಿಗೆ ಸರಳವಾಗಿ ಮತ್ತು ನಿರಂತರವಾಗಿ ತಿಳಿಸುವುದು ಇವರ ಡಿಜಿಟಲ್ ತಂತ್ರದ ಮತ್ತೊಂದು ಬಲವಾದ ಅಂಶವಾಗಿದೆ. ಜೊತೆಗೆ ಆಧ್ಯಾತ್ಮಿಕ ಒಲವು ಮತ್ತು ಧಾರ್ಮಿಕ ಕಾರ್ಯಕ್ರಮಗಳ ಕುರಿತಾದ ಪ್ರತಿನಿತ್ಯದ ಪೋಸ್ಟ್ಗಳು ಜನರೊಂದಿಗೆ ಭಾವನಾತ್ಮಕ ಸಂಪರ್ಕವನ್ನು ಬೆಳೆಸುತ್ತಿದ್ದು ರಾಜಕೀಯ ವ್ಯಕ್ತಿತ್ವಕ್ಕೆ ಮಾನವೀಯ ಮುಖವನ್ನು ನೀಡುತ್ತಿವೆ. ಇವರ ಎಲ್ಲ ಪೋಸ್ಟ್ಗಳಲ್ಲಿಯೂ ಕಾಣುವ ಉನ್ನತ ಮಟ್ಟದ ಪ್ರೊಫೆಷನಲ್ ಫೋಟೋಗ್ರಫಿ ಖಾತೆಯ ಆಕರ್ಷಣೆಯನ್ನು ಹೆಚ್ಚಿಸುತ್ತಿದೆ. ತಮ್ಮ ಸ್ವಂತ ಜಿಲ್ಲೆಯಲ್ಲಿ ಹಲವು ವರ್ಷಗಳಿಂದ ನಿರಂತರವಾಗಿ ನಡೆಸಿಕೊಂಡು ಬಂದಿರುವ ವೃಕ್ಷಥಾನ್ ಅಭಿಯಾನದ ದೃಶ್ಯಗಳು ಮತ್ತು ಅದರ ಪ್ರಗತಿ ವರದಿಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸ್ಥಿರವಾಗಿ ಹಂಚಿಕೊಳ್ಳುವುದು ಇವರ ಡಿಜಿಟಲ್ ಉಪಸ್ಥಿತಿಗೆ ಇನ್ನಷ್ಟು ವೇಗ ಮತ್ತು ವಿಶ್ವಾಸಾರ್ಹತೆಯನ್ನು ನೀಡಿದೆ. ಕಾರ್ಮಿಕ ಸಚಿವರಾಗಿರುವ ಸಂತೋಷ್ ಲಾಡ್ ಸಾಮಾಜಿಕ ಜಾಲತಾಣಗಳಲ್ಲಿ ಸಕ್ರಿಯ ಸಚಿವರ ಪಟ್ಟಿಯಲ್ಲಿ ಪ್ರಮುಖವಾಗಿ ಕಾಣಿಸಿಕೊಳ್ತಾರೆ. ತಮ್ಮ ಇಲಾಖೆಯ ಕಾರ್ಯಕ್ರಮಗಳು, ಕಾರ್ಮಿಕರ ಸಬಲೀಕರಣ, ತರಬೇತಿ ಯೋಜನೆಗಳು ಮತ್ತು ರಾಜಕೀಯ ಸಂಗತಿಗಳನ್ನು ಎಕ್ಸ್, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ಗಳ ಮೂಲಕ ನಿರಂತರವಾಗಿ ಹಂಚಿಕೊಳ್ಳುವುದರಿಂದ ಬಳಕೆದಾರರೊಂದಿಗೆ ಉತ್ತಮ ಸಂಪರ್ಕ ಸಾಧಿಸಿದ್ದಾರೆ. ವಿಶೇಷವಾಗಿ ಪ್ರತಿ ತಿಂಗಳು ತಮ್ಮ ಕೆಲಸದ ಪ್ರಗತಿಯನ್ನು ತಿಂಗಳ ವರದಿ ಎಂಬ ಶೀರ್ಷಿಕೆಯಡಿ ಇನ್ಫೋಗ್ರಾಫಿಕ್ಸ್ ರೂಪದಲ್ಲಿ ಸರಳವಾಗಿ ದತ್ತಾಂಶಗಳೊಂದಿಗೆ ಪೋಸ್ಟ್ ಮಾಡುವುದು ಅವರ ವೃತ್ತಿಪರತೆಯನ್ನು ಮತ್ತು ಜವಾಬ್ದಾರಿಯನ್ನು ಪ್ರತಿಬಿಂಬಿಸುತ್ತದೆ. ಇದು ಜನರಲ್ಲಿ ಸರ್ಕಾರದ ಕಾರ್ಯಗಳ ಬಗ್ಗೆ ವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಜೊತೆಗೆ ಕಾರ್ಮಿಕರೊಂದಿಗಿನ ಸಭೆಗಳು, ಕ್ಷೇತ್ರ ಪ್ರವಾಸಗಳಲ್ಲಿ ಜನಸಾಮಾನ್ಯರೊಂದಿಗೆ ಸರಳವಾಗಿ ಸಂವಾದಿಸುವ ದೃಶ್ಯಗಳನ್ನು ಆಕರ್ಷಕ ಕ್ಯಾಪ್ಷನ್ಗಳೊಂದಿಗೆ ಆಗಾಗ ಪೋಸ್ಟ್ ಮಾಡುವುದು ಇವರ ಖಾತೆಯನ್ನು ಹೆಚ್ಚು ಮಾನವೀಯವಾಗಿ ಮಾಡಿದೆ. ಇದರ ಜೊತೆಯಲ್ಲಿ ಇಲಾಖೆಯ ಪ್ರಮುಖ ಯೋಜನೆಗಳನ್ನು ಸಣ್ಣ ಡಾಕ್ಯುಮೆಂಟರಿ ಶೈಲಿಯ ವಿಡಿಯೋಗಳ ಮೂಲಕ ಬಿತ್ತರಿಸುವುದು ಅವರ ಡಿಜಿಟಲ್ ತಂತ್ರದ ಮತ್ತೊಂದು ಬಲವಾದ ಅಂಶವಾಗಿದೆ. ಇದು ಕಾರ್ಮಿಕರಿಗೆ ನೇರವಾಗಿ ಮಾಹಿತಿ ತಲುಪಿಸಿ ಫಲಾನುಭವಿಗಳ ಸಂಖ್ಯೆಯನ್ನು ಹೆಚ್ಚಿಸುವಲ್ಲಿ ಸಹಾಯ ಮಾಡುತ್ತದೆ. ಒಟ್ಟಾರೆಯಾಗಿ ಸ್ಥಿರತೆ, ಗುಣಮಟ್ಟದ ವಿಷಯ ಮತ್ತು ಜನಕೇಂದ್ರಿತ ಪ್ರವರ್ತನೆಯ ಸಮ್ಮಿಳನವೇ ಸಂತೋಷರನ್ನ ಸದಾ ಪ್ರಚಲಿತದಲ್ಲಿರುವ ನಾಯಕನನ್ನಾಗಿ ಮಾಡಿದೆ. ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್ ಹಾಗೂ ಐಟಿ-ಬಿಟಿ ಖಾತೆಗಳನ್ನು ಹೊಂದಿರುವ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಾಮಾಜಿಕ ಜಾಲತಾಣ ಬಳಕೆಯಲ್ಲಿ ಚುರುಕಾಗಿದ್ದಾರೆ. ತಮ್ಮ ಇಲಾಖೆಗಳ ಕಾರ್ಯಕ್ರಮಗಳನ್ನು, ಗ್ರಾಮ ಪಂಚಾಯಿತಿ ಮಟ್ಟದ ಸಾಧನೆಗಳನ್ನು, ಡಿಜಿಟಲ್ ಗ್ರಾಮಾಭಿವೃದ್ಧಿ ಯೋಜನೆಗಳನ್ನು ಮತ್ತು ಐಟಿ-ಬಿಟಿ ಕ್ಷೇತ್ರದ ಪ್ರಗತಿಯನ್ನು ನಿರಂತರವಾಗಿ ದತ್ತಾಂಶಗಳೊಂದಿಗೆ ಹಂಚಿಕೊಳ್ಳುವುದರ ಜೊತೆಗೆ ರಾಜಕೀಯ ನಿಲುವುಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುವುದು ಇವರ ಖಾತೆಗಳ ವಿಶಿಷ್ಟತೆಯಾಗಿದೆ. ವಿಶೇಷವಾಗಿ ಎಕ್ಸ್ ವೇದಿಕೆಯಲ್ಲಿ ಇವರ ಸಕ್ರಿಯತೆ ಅತ್ಯಂತ ಗಮನಾರ್ಹವಾಗಿದ್ದು, ರಾಷ್ಟ್ರೀಯ ಮಟ್ಟದ ವಿರೋಧ ಪಕ್ಷದ ನಾಯಕರನ್ನು ದತ್ತಾಂಶಗಳು, ಸತ್ಯಗಳು ಮತ್ತು ತೀಕ್ಷ್ಣವಾದ ಭಾಷೆಯಲ್ಲಿ ತರಾಟೆಗೆ ತೆಗೆದುಕೊಳ್ಳುವುದು, ಕೇಂದ್ರ ಸರ್ಕಾರದ ನೀತಿಗಳಲ್ಲಿನ ದೋಷಗಳನ್ನು ಬಯಲಿಗೆ ಎಳೆಯುವುದು ಹಾಗೂ ಕರ್ನಾಟಕದ ಹಕ್ಕುಗಳಿಗಾಗಿ ಧ್ವನಿ ಎತ್ತುವುದು ಇವೆಲ್ಲವೂ ಇವರ ಪೋಸ್ಟ್ಗಳಲ್ಲಿ ಸ್ಥಿರವಾಗಿ ಕಾಣುತ್ತವೆ. ಈ ರೀತಿಯ ಆಕ್ರಮಣಕಾರಿ ಮತ್ತು ವಾಸ್ತವಾಧಾರಿತ ಡಿಜಿಟಲ್ ರಾಜಕಾರಣ ಇವರನ್ನು ರಾಜ್ಯದಲ್ಲಿ ಮಾತ್ರವಲ್ಲ ರಾಷ್ಟ್ರೀಯ ಮಟ್ಟದಲ್ಲಿಯೂ ಗುರುತಿಸಲ್ಪಡುವಂತೆ ಮಾಡಿದೆ. ಅದೇ ಸಮಯದಲ್ಲಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಣ್ಣ ಸಾಧನೆಗಳನ್ನು ಮರೆಯದೆ ಸ್ಥಳೀಯ ಕನ್ನಡದಲ್ಲಿ ಇನ್ಫೋಗ್ರಾಫಿಕ್ಸ್ ಮೂಲಕ ಜನತೆಗೆ ತಲುಪಿಸುವುದು ಡಿಜಿಟಲ್ ಕ್ಷೇತ್ರದಲ್ಲಿ ವಿಭಿನ್ನ ಸಾಲಿನಲ್ಲಿ ನಿಲ್ಲಿಸಿದೆ. ರೀಲ್ಸ್ ಹಾಗೂ ವಿಡಿಯೋ ಮಾದರಿಯ ಪ್ರಯೋಗಗಳನ್ನು ಅಳವಡಿಸಿಕೊಂಡ್ರೆ ಇನ್ನಷ್ಟು ಉತ್ತಮವಾಗಿ ಸಾಮಾಜಿಕ ಜಾಲತಾಣಗಳ ಬಳಕೆದಾರರನ್ನು
ತಲುಪಿಸಲು ಸಾಧ್ಯವಿದೆ.